ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕುರಿತು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ. ಚರಂಡಿ ಅವ್ಯವಸ್ಥೆ ಬಗ್ಗೆ ಸುದ್ದಿಯನ್ನ ಮಾಡಿದ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಚರಂಡಿ ಚರಂಡಿ ಅಸ್ವಚ್ಛತೆ ಬಗ್ಗೆ ಸುದ್ದಿ ಮಾಡಿದ ಈಡನ್ಸ್ ನ್ಯೂಸ್ ಇದರ ಬೆನ್ನಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಕಳೆದ 2 ವರ್ಷಗಳಿಂದ ಕೋಡಿ ಚೇರುವು ಗ್ರಾಮದಲ್ಲಿ ಸ್ವಚ್ಛತೆ ಮಾಯ ಆಗಿತ್ತು. ಇದ್ರ ಬಗ್ಗೆ ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ಕೋಡಿ ಚೆರುವು ಗ್ರಾಮದಲ್ಲಿ ಏನು ಅಶುಚಿತ್ವ ತಾಂಡವ ಆಡ್ತಾ ಇದೆ, ಇದ್ರ ಬಗ್ಗೆ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ದಳಸನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಕೋಡಿ ಚೆರುವು ಗ್ರಾಮ ಆಗಿರುತ್ತೆ. ಈ ಗ್ರಾಮದಲ್ಲಿ 2 ವರ್ಷಗಳಿಂದ ಚರಂಡಿ ಅವ್ಯವಸ್ಥೆ ಎದ್ದು ಕಾಣಿಸ್ತಾ ಇದೆ. ಸುದ್ದಿ ಪ್ರಸಾರ ಮಾಡಿದ 1 ಗಂಟೆಯಲ್ಲಿ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಗ್ರಾಮಕ್ಕೆ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ರವಿ ಕೂಡ ಭೇಟಿಯನ್ನ ನೀಡಿರುವಂತದ್ದು. ಈಗ ಈ ಭೇಟಿಯಲ್ಲಿ ಕಾಟಾಚಾರಕ್ಕೆ ಬಂದು ಏನಾದ್ರೂ ಫೋಟೋ ಶೂಟ್ ಮಾಡಿಸ್ಕೊಂಡ್ರ ಅನ್ನೋ ಒಂದಷ್ಟು ಗೊಂದಲ ಸೃಷ್ಟಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ 2 ವರ್ಷಗಳಿಂದ ಕೂಡ ಯಾವುದೇ ರೀತಿಯಾಗಿ ಇದಕ್ಕೆ ಏನೋ ಒಂದಷ್ಟು ಪರಿಶೀಲನೆ ಮಾಡುವಂತ ಕೆಲಸ ಕೂಡ ಆಗಿಲ್ಲ. ಇನ್ನು ಈ ಸ್ಥಳಕ್ಕೆ ಯಾವಾಗ್ಲೂ ಸಹ ಭೇಟಿಯನ್ನ ನೀಡಿಲ್ಲ. ಚರಂಡಿ ಯಾವ ರೀತಿ ಇದೆ, ಅಲ್ಲಿನ ಗ್ರಾಮಸ್ಥರು ಮನವಿ ಕೊಟ್ಟರು ಸಹ 2 ವರ್ಷಗಳಿಂದ ಅಧಿಕಾರಿಗಳು ಭೇಟಿ ನೀಡಿಲ್ಲ ಅನ್ನೋ ಒಂದಷ್ಟು ಆರೋಪ ಎದ್ದು ಕಾಣಿಸ್ತಾ ಇದೆ. ಇದೀಗ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿದ ಬಳಿಕ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಮುಖ್ಯವಾಗಿ ನೋಡೋದಾದ್ರೆ ಇವತ್ತು ಅಕ್ಟೋಬರ್ 2ನೇ ತಾರೀಕು ಗಾಂಧಿ ಜಯಂತಿ ದಿನ ಕೂಡ ಆಗಿರುತ್ತೆ. ಒಂದಷ್ಟು ಸರ್ಕಾರಿ ಕಾರ್ಯಕ್ರಮಗಳು ಕೂಡ ಇವತ್ತು ಏರ್ಪಾಡು ಮಾಡ್ಕೊಂಡಿರ್ತಾರೆ. ಈ ಒಂದು ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಸರ್ಕಾರಿ ಹಬ್ಬವನ್ನ ಆಚರಣೆ ಮಾಡಲಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಏನಾದ್ರೂ ಇಲ್ಲೇ ಬಂದಿದ್ದೀವಿ, ಈ ಗ್ರಾಮಕ್ಕೆ ಹೋಗಿ ಒಂದಷ್ಟು ಭೇಟಿಯನ್ನ ಕೊಡೋಣ, ಆ ಒಂದು ನಿಟ್ಟಿನಲ್ಲಿ ಏನಾದ್ರು ಬಂದಿದ್ದಾರಾ? ಯಾಕಂತ ಹೇಳಿದ್ರೆ ಅರ್ಧಂಬರ್ಧ ಕ್ಲೀನ್ ಮಾಡಿರುವಂತ ಚರಂಡಿಯನ್ನ ನಾವೀಗ ತೋರಿಸ್ತಾ ಇದ್ದೀವಿ. ಇದನ್ನು ಸಹ ಈಡನ್ಸ್ ನ್ಯೂಸ್ ವರದಿಯನ್ನ ಮಾಡಿದ ಬಳಿಕ ಅರ್ಧಂಬರ್ಧ ವ್ಯವಸ್ಥೆ ಕೂಡ ಇಲ್ಲಿ ಆಗಿರುವಂತದ್ದು. ಹಾಗಿದ್ರೆ ಇಲ್ಲಿ ಕಾಟಾಚಾರಕ್ಕೆ ಬಂದು ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡು ಈ ತರ ಯಾಕೆ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಅಂತ ಗೊತ್ತಾಗ್ತಾ ಇಲ್ಲ. ಇವತ್ತು ಈ ಒಂದು ಅಲ್ಲಿನ ಒಂದಷ್ಟು ವಾತಾವರಣಕ್ಕೆ ಅಧಿಕಾರಿಗಳೇ ಕಾರಣ ಅಂತೇಳಿ ಅಲ್ಲಿನ ಸಾರ್ವಜನಿಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ವರದಿಗೂ ಮೊದಲು ಮತ್ತೆ ವರದಿಗೂ ನಂತರ. ವರದಿಗೂ ಮೊದಲು ತುಂಬಾ ಗಲೀಜಾಗಿತ್ತು, ವರದಿಯ ನಂತರ ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ತಿದ್ದಾರೆ, ನ್ಯೂಸ್ ಮಾಡಿದ್ದಾರೆ, ವರದಿ ಮಾಡಿದ್ದಾರೆ. ಸ್ವಲ್ಪ ಅಲ್ಲಿನ ಸಾರ್ವಜನಿಕರು ಗ್ರಾಮಸ್ಥರು ಇದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಅನ್ನೋ ಒಂದು ಕಾರಣಕ್ಕೆ ಅಲ್ಲಿ ಕ್ಲೀನ್ ಮಾಡ್ಸಿದ್ದಾರೆ. ಹೌದು, ಆದ್ರೂ ಸಹ ಅದು ಕ್ಲೀನ್ ಮಾಡ್ಸಿಲ್ಲ ಅನ್ನೋ ಒಂದು ರೀತಿಯಲ್ಲಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಈ ಒಂದು ಕ್ಲೀನ್ ಅನ್ನು ಸಹ ನಾವೇ ಇವ್ರಿಗೆ ಮನವರಿಕೆ ಮಾಡಿದ್ಮೇಲೆ ಈ ತರ ಕ್ಲೀನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈಗ ನಾವು ಮನವರಿಕೆ ಮಾಡಿಲ್ಲ ಅಂತ ಹೇಳಿದ್ರೆ ಇವ್ರು ಇದ್ರ ಬಗ್ಗೆ ತಲೆನೇ ಕೆಡಿಸ್ಕೊಳ್ತಾ ಇರ್ಲಿಲ್ಲ. ಅವ್ರ ಸತ್ತಂಗ್ ಶೈಲಿ ನಾವು ಆರಾಮಾಗಿರೋಣ ಅನ್ನೋ ತರ ಇರ್ತಾ ಇದ್ರೇನು ಅಧಿಕಾರಿಗಳು, ಗೊತ್ತಾಗ್ತಾ ಇಲ್ಲ. ಒಟ್ಟಾರೆಯಾಗಿ ವರದಿಯ ನಂತರ ಈ ತರ ಕ್ಲೀನ್ ಅನ್ನ ಮಾಡಿರುವಂತದ್ದು. ಇವಾಗ ಏಕಾಕಿ ತೆಗೆದು ಬಿಟ್ಬಿಟ್ಟಿದ್ದಾರೆ, ಅದನ್ನ ಯಾವಾಗ ಕ್ಲೀನ್ ಮಾಡ್ತಾರೋ ಗೊತ್ತಿಲ್ಲ. ಈ ತರ ಇದ್ದು ಬಿಟ್ರೆ ಅಲ್ಲಿನ ಜನ ಯಾವ ತರ ಓಡಾಡ್ಬೇಕು ಅಂತನೂ ಸಹ ಗೊತ್ತಾಗ್ತಾ ಇಲ್ಲ. ನೀವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಈಗ ತೆಗೆದು ರೋಡ್ ಸೈಡ್ ಅಲ್ಲಿ ಇಟ್ಟಿದ್ದಾರೆ, ಅದನ್ನು ಸಹ ಕ್ಲೀನ್ ಮಾಡಿಸೋದಕ್ಕೆ ಪುನಃ ನಾವೇನಾದ್ರು ವರದಿ ಮಾಡ್ಬೇಕಾ ಗೊತ್ತಾಗ್ತಾ ಇಲ್ಲ. ಈ ತರ ಕ್ಲೀನ್ ಮಾಡೋದಕ್ಕೆ ಅಧಿಕಾರಿಗಳಿಗೆ ಹೇಗ್ ಮನ್ಸು ಬರ್ತಾ ಇದೆ? ಈಗ ಬಂದು ನೋಡಿರ್ತಾರೆ, ಅವ್ರಿಗೇನು ಅನ್ಸಿಲ್ವಾ ಅಯ್ಯೋ ಈ ತರ ಜಾಗದಲ್ಲಿ ಗ್ರಾಮಸ್ಥರು ಜೀವನವನ್ನ ಮಾಡ್ತಾ ಇದ್ದಾರೆ, ಇದನ್ನ ಅಚ್ಚುಕಟ್ಟಾಗಿ ಕ್ಲೀನ್ ಮಾಡಿಸ್ಬೇಕು ಅಂತ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇಲ್ವಾ ಅಂತ ಅನ್ಸ್ಲೇ ಇಲ್ವಾ ಮನ್ಸಿಗೆ? ಆಯ್ತಾ, ಅವ್ರನ್ನೇ ಸಹ ಈಗ ಪ್ರಶ್ನೆ ಮಾಡ್ಬೇಕಾಗಿದೆ. ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು. ಆದ್ರೆ ಇದರಲ್ಲಿ ಅಧಿಕಾರಿಗಳ ಒಂದು ಬೇಜವಾಬ್ದಾರಿತನ ಎಷ್ಟೆಲ್ಲ ಎದ್ದು ಕಾಣಿಸ್ತಾ ಇದೆ ಅಂತ ನಾವು ನಿಮಗೆ ಲೈವ್ ಅಲ್ಲಿ ತೋರಿಸ್ತಾ ಇದ್ದೀವಿ. ಯಾವ ರೀತಿ ಕ್ಲೀನ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ, ಕಾಟಾಚಾರಕ್ಕೆ ಬಂದಿದ್ದೀನಿ ಅಥವಾ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಸೋಣ ಅನ್ನೋ ಒಂದು ಈ ನಿಟ್ಟಿನಲ್ಲಿ ಮಾಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನೆಲ್ಲ ಸಂಪೂರ್ಣವಾಗಿ ಯಾವಾಗ ಕ್ಲೀನ್ ಮಾಡುತ್ತಾರೆ? ಈ ಒಂದು ಗಬ್ಬನಾಡ್ತಾ ಇರುವಂತ ವಾತಾವರಣವನ್ನ ಯಾವಾಗ ಇಲ್ಲಿ ಕ್ಲೀನ್ ಮಾಡುತ್ತಾರೆ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಕಳೆದ 2 ವರ್ಷಗಳಿಂದ ಕೂಡ ಇದೇ ರೀತಿಯಾಗಿ ಚರಂಡಿಯಲ್ಲಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಮನವಿಯನ್ನ ಮಾಡ್ತಾ ಇದ್ದಾರೆ. ಈಗ ಈ ಒಂದು ಮನವಿಯನ್ನ ಮಾಡಿದ್ರು ಸಹ ಅಧಿಕಾರಿಗಳು ಇವತ್ತು ಈಡನ್ಸ್ ನ್ಯೂಸ್ ಸುದ್ದಿಯನ್ನ ಮಾಡಿದ 1 ಗಂಟೆಯಲ್ಲೇ ಅಲ್ಲಿ ಬಂದು ಸ್ವಚ್ಛತೆ ಮಾಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಅದು ತಾತ್ಕಾಲಿಕವಾಗಿ ಕ್ಲೀನ್ ಮಾಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ಅದ್ರಲ್ಲೂ ನೋಡ್ತಾ ಇದ್ದೀರಾ, ಅರ್ಧಂಬರ್ಧ ಕೆಲಸ ಮಾಡ್ಬೇಕು ಅನ್ನೋ ಒಂದು ಕಾಟಾಚಾರಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಲ್ಲಿನ ಅಧಿಕಾರಿಗಳು ಅಂತ ಹೇಳಿದ್ರೆ, ಅವ್ರಿಗೆ ಏನ್ ಹೇಳ್ಬೇಕು, ಇನ್ನು ಯಾವ ತರ ಅವ್ರಿಗೆ ಮನವರಿಕೆ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಎಸ್ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಾ, ಚರಂಡಿಯನ್ನ ಏನು ಅದನ್ನ ಕ್ಲೀನ್ ಮಾಡಿಸುವಂತ ಕೆಲಸ ಆಗಿದೆ ಅಂತ ಹೇಳಿ ಅಧಿಕಾರಿಗಳು ಇವತ್ತು ಭೇಟಿಯನ್ನ ನೀಡಿದ್ದಾರೆ. ಆದ್ರೆ ವರದಿಗೂ ಮೊದಲು ಹೇಗಿತ್ತು ಅದೇ ರೀತಿಯಲ್ಲಿ ಆ ನಿಟ್ಟಿನಲ್ಲಿ ಇರುವಂತದ್ದು. ಏನು ಕಾಟಾಚಾರಕ್ಕೆ ಕ್ಲೀನ್ ಮಾಡಿಸುವಂತ ಕೆಲಸ ಆಗಿದ್ಯಾ ಅನ್ನೋದಷ್ಟು ಪ್ರಶ್ನೆ ಇದೀಗ ವ್ಯಕ್ತ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಏನು ಕೆಳಗಿರುವ ಅಂದ್ರೆ ಚರಂಡಿ ಒಳಗಿರುವಂತ ಕಸವನ್ನ ಮೇಲ್ ತೆಗೆದು ಹಾಕಿದ್ದಾರೆ. ಅದನ್ನ ಯಾವಾಗ ಕ್ಲೀನ್ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ನೀವು ದೃಶ್ಯಾವಳಿಗಳಲ್ಲಿ ನೋಡೋದಾದ್ರೆ ವರದಿಯ ನಂತರ ಅನ್ನೋ ಒಂದು ಏನು ವಿಡಿಯೋದಲ್ಲಿ ಅಲ್ಲಿ ಒಬ್ಬ ಮಹಿಳೆ ಪಾತ್ರೆ ತೊಳಿತಾ ಇದ್ದಾರೆ, ಅವ್ರ ಮನೆ ಮುಂದೆ ಪಾತ್ರೆ ತೊಳಿತಾ ಇದ್ದಾರೆ. ಅದು ಅವ್ರ ಮನೆ ಮುಂದೆ ಇರುವಂತ ಚರಂಡಿ ಆಗಿರುತ್ತೆ. ಆ ಒಂದು ಚರಂಡಿಯಲ್ಲಿರುವಂತ ಕಸವನ್ನೆಲ್ಲ ತೆಗೆದು ಸೈಡ್ಗೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆ ಮುಂದೆ ಕುತ್ಕೊಂಡು ಪಾತ್ರೆ ತೊಳಿತಾ ಇದ್ದಾರೆ. ಅವ್ರಿಗೇನಾದ್ರೂ ಸಾಂಕ್ರಾಮಿಕ ರೋಗಗಳು ಬಂದ್ರೆ ಅಥವಾ ಅವ್ರಿಗೇನಾದ್ರೂ ಹುಷಾರಿಲ್ಲದಂತ ಆದ್ರೆ ಯಾರು ಹೊಣೆ? ನೀವು ನೋಡ್ತಾ ಇದ್ರೆ ಈಗ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀನಿ ನಾನು, ಈ ಒಂದು ಕಸವನ್ನ ತೆಗೆದು ಮೇಲಾಕಿದ್ದಾರೆ. ಅಲ್ಲಿ ಜನಗಳು ಓಡಾಡುವಂತ ಪರಿಸ್ಥಿತಿ ಬರುತ್ತೆ, ಸಣ್ಣ ಮಕ್ಕಳೆಲ್ಲ ಓಡಾಡ್ತಾ ಇರ್ತಾರೆ. ಇಲ್ಲ ಇಷ್ಟೊಂದು ಬೇಜವಾಬ್ದಾರಿತನ ಯಾಕೆ ಅಧಿಕಾರಿಗಳಲ್ಲಿ ಪದೇ ಪದೇ ತರ ಅಧಿಕಾರಿಗಳು ತಮ್ಮ ಕರ್ತವ್ಯದಲ್ಲಿ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇರೋದಕ್ಕೆ ಮುಖ್ಯವಾಗಿ ಏನ್ ಕಾರಣ ಅಂತ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಸರ್ಕಾರದಿಂದ ಸಂಬಳ ಬರ್ತಾ ಇಲ್ವಾ? ನಿಮ್ಗೆ ಏನ್ ಕೊರತೆ ಆಗ್ತಾ ಇದೆ ನಿಮ್ಮ ಕೆಲಸವನ್ನ ಮಾಡೋದಕ್ಕೆ ಗೊತ್ತಾಗ್ತಲ್ಲ. 2 ವರ್ಷಗಳಿಂದ ನೀವು ಇದೇ ರೀತಿಯಾಗಿ ತಾತ್ಕಾಲಿಕ ಒಂದಷ್ಟು ಪರಿಹಾರವನ್ನ ಕೊಡ್ತೀರಿ, ಆದ್ರೆ ಇದೇ ರೀತಿಯಾಗಿ ಅವರು ತಮ್ಮ ಜೀವನವನ್ನ ಅಲ್ಲಿ ಸಾಗಿಸ್ತಾ ಇದ್ದಾರೆ. ಈಗ ನೋಡ್ತಾ ಇದ್ರಿ, ನಾನು ಆಗ್ಲೇ ಹೇಳ್ದೆ ಅಲ್ಲಿ ಒಬ್ಬ ಮಹಿಳೆ ಕುತ್ಕೊಂಡು ಪಾತ್ರೆ ತೊಳಿತಾ ಇದ್ದಾರೆ ಅಂತ. ಅವ್ರಿಗೇನಾದ್ರು ಹೆಚ್ಚು ಕಡಿಮೆ ಆಯ್ತು, ಆ ಒಂದು ಎಷ್ಟೊಂದೆಲ್ಲ ಕೀಟನಾಶಕಗಳಿರುತ್ತೆ ಆ ಒಂದು ಮೋರಿಯಲ್ಲಿ, ಆ ಕಸ ಅಂತ ಹೇಳಿದ್ರೆ ಒಂದಷ್ಟು ಗಬ್ಬು ವಾಸನೆ ಬರ್ತಾ ಇರುತ್ತೆ. ಆ ಒಂದು ಜಾಗದಲ್ಲಿ ಕುತ್ಕೊಂಡು ತಮ್ಮ ಜೀವನವನ್ನ ನಡೆಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಅಲ್ಲಿನ ಗ್ರಾಮಸ್ಥರು ಹೇಗಿರ್ತಾರೆ ಅನ್ನೋ ಅಧಿಕಾರಿಗಳು ಈಗಾಗ್ಲೇ ನೀವು ಫೀಲ್ ಮಾಡಿದ್ದೀರಿ, ಹೋಗಿರ್ತೀರಿ, ನೋಡಿರ್ತೀರಿ ಕಣ್ಣಾರೆ. ಇದನ್ನೆಲ್ಲ ಆದಷ್ಟು ಬೇಗ ಕ್ಲೀನ್ ಮಾಡಿಸ್ಬೇಕು ಅಂತ ನಿಮಗ್ ಅನ್ನಿಸ್ತಾ ಇಲ್ವಾ? ನಿಮ್ಮ ಮನೇಲೂ ಸಹ ಇದೇ ರೀತಿಯಾಗಿ ಇದ್ಬಿಟ್ಟಿದ್ರೆ ನೀವು ಬಿಟ್ಬಿಡ್ತಾ ಇದ್ರ ಅದನ್ನ ನಿಮ್ ಪಾಡಿಗೆ? ಗೊತ್ತಾಗ್ತಾ ಇಲ್ಲ. ನಿಮ್ಮ ಕುಟುಂಬದವರು ಈ ಒಂದು ಜಾಗದಲ್ಲಿ ವಾಸ ಮಾಡೋದಕ್ಕೆ ನೀವು ಅನುವು ಮಾಡಿ ಕೊಡ್ತೀರಾ? ಬರೀ ಬೇರೆಯವರಾದ್ರೆ ಮಾತ್ರ ಇಷ್ಟೊಂದು ಅಸಡ್ಡೇನಾ, ಅಥವಾ ನಿಮ್ಮ ಕುಟುಂಬದವ್ರಿಗೂ ನೀವು ಇದೇ ರೀತಿಯಾಗಿ ಕೇರ್ಲೆಸ್ ಆಗಿರ್ತೀರಾ? ಗೊತ್ತಾಗ್ತಾ ಇಲ್ಲ. ಇರೋದು ಸರ್ಕಾರದ ಕೆಲಸದಲ್ಲಿ, ಆದ್ರೂ ಸರ್ಕಾರಕ್ಕೆ ಕೆಲಸವನ್ನ ಮಾಡಿ ಅಂತ ಹೇಳಿದ್ರೆ ಸರ್ಕಾರಕ್ಕೆ ನಿಮ್ಮ ನಿಯತ್ತನ್ನ ತೋರಿಸಿ ಅಂದ್ರೆ ತೋರಿಸ್ತಾ ಇಲ್ಲ. ಇಷ್ಟೊಂದು ಅಸಡ್ಡಿಯಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ. ಅಲ್ಲ, ಒಂದು ಚರಂಡಿ ಸ್ವಚ್ಛತೆ ಮಾಡೋದಕ್ಕೆ ನಿಮ್ಗೆ 2 ವರ್ಷಗಳಿಂದ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡ್ಬೇಕಾ? ಗೊತ್ತಾಗ್ತಾ ಇಲ್ಲ. ನಿಮ್ಮ ಕೆಲಸವನ್ನ ನೀವು ಮಾಡೋದಕ್ಕೆ ಯಾಕೆ ನಿಮ್ನ ಮನವಿ ಮಾಡ್ಬೇಕು? ನಿಮಗ್ ಕಣ್ಣು ಕಾಣಿಸ್ತಾ ಇಲ್ವಾ? ಸರ್ಕಾರದಲ್ಲಿ ಒಂದಷ್ಟು ಫಿಸಿಕಲ್ ಒಂದಷ್ಟು ಏನು ಚೆಕ್ಅಪ್ ಮಾಡ್ತಾರೆ, ಆವಾಗ ನಿಮ್ಗೇನಾದ್ರು ಕಣ್ಣು ಮಂಜಾಗಿತ್ತ, ಕಣ್ಣು ಕುರುಡಾಗಿತ್ತ ಗೊತ್ತಾಗ್ತಾ ಇಲ್ಲ. ನೀವು ಮಾಡ್ತಾ ಇರೋದು ಹಾಗೆ, ನಿಮ್ಗೆ ಕಣ್ಣು ಕಾಣಿಸ್ತಾ ಇರೋ ನಿಟ್ಟಿನಲ್ಲಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಇವತ್ತಿನ ಈ ಒಂದು ಕೋಲಾರದಲ್ಲಿ ಈ ತರ ಒಂದು ಸ್ಥಿತಿ ಆಗಿದೆ ಅಂತ ಹೇಳಿದ್ರೆ ಅದು ನೇರವಾಗಿ ನಿಮ್ಮನ್ನೇ ಹೊಣೆ ಮಾಡ್ಲಿಕ್ಕಾಗ್ತದೆ. ಅಲ್ಲ, ಇವ್ರಿಗೆ ಅಲ್ಲಿ ಚರಂಡಿ ವ್ಯವಸ್ಥೆ ಹಾಳಾಗಿದೆ, ಅದನ್ನು ಕ್ಲೀನ್ ಮಾಡಿಸಿ ಗ್ರಾಮಸ್ಥರಿಗೆ ಒಂದಷ್ಟು ಸಹಾಯ ಮಾಡಿ ಅಂತ ಹೇಳಿದ್ರೆ ಕಾಟಾಚಾರಕ್ಕೆ ಬಂದು ಈ ತರ ಕ್ಲೀನ್ ಮಾಡ್ತಾರೆ ಅಂತ ನಿಜವಾಗ್ಲೂ ಅಧಿಕಾರಿಗಳು ಎಷ್ಟು ಅಸಡ್ಡಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಒಂದು ಈ ಕೆಲಸ ಕಾರ್ಯವೈಖರಿಗೆ ಏನ್ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ. ಅದು ನಾವು ಸುದ್ದಿ ಮಾಡಿದ ಬೆನ್ನಲ್ಲಿ ಎಚ್ಚೆತ್ಕೊಂಡಿದ್ದೀರಿ, ಯಾವ್ದಾದ್ರು ಈ ತರ ಕೆಲಸವನ್ನ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ ಕೆಲಸ ಇದೇನಾ? ಹಾಗಾದ್ರೆ ನೀವು ಎಲ್ಲೂ ಸಹ ನಿಮ್ಮ ಕೆಲಸವನ್ನ ಕರೆಕ್ಟ್ ಆಗಿ ಮಾಡ್ತಾ ಇಲ್ಲ ಅಂತ ಇದೀಗ ಗೊತ್ತಾಗ್ತಾ ಇದೆ. ಬನ್ನಿ ಇದ್ರ ಬಗ್ಗೆ ಹೆಚ್ಚಿನಾಗಿ ಮಾತನಾಡೋದಕ್ಕೆ ವರದಿಗಾರರಾದಂತ ರಾಮ್ ಚರಣ್ ಅವರು ದೂರವಾಣಿ ಸಂಪರ್ಕದ ಮೂಲಕ ನುಗ್ಗಿದ್ದಾರೆ. ರಾಮ್ ಚರಣ್, ಏನ್ ಅಧಿಕಾರಿಗಳು ಭೇಟಿ ನೀಡಿದ್ದಾರೆ, ಆದ್ರೆ ಈ ತರ ಒಂದಷ್ಟು ಕೆಲಸ ಮಾಡ್ತಿದ್ದಾರೆ, ಅಲ್ಲಿ ಕೆಲಸ ಮಾಡ್ತಿದ್ರು ಸಹ ಏನು ಮಾಡ್ತಾ ಇಲ್ಲ ಅನ್ನೋ ಒಂದಷ್ಟು ರೀತಿಯಲ್ಲಿ ಕಾಣಿಸ್ತಾ ಇದೆ. ಹೆಚ್ಚಿನ ಅಪ್ಡೇಟ್ಸ್ ಏನಿದೆ ಈ ಬಗ್ಗೆ?
ಹೌದು ರಾಧಿಕಾ, ಇಲ್ಲಿ ಕೊಡ್ಜೂರು ಅಂದ್ರೆ ದಳಸೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬರುವಂತಹ ಕೊಡ್ಜೂರು ಗ್ರಾಮದಲ್ಲಿ ಸುಮಾರು 2 ವರ್ಷಗಳಿಂದ ಸ್ವಚ್ಛತೆ ಕಾಣದಂತ ಮೊರನಾಚೆ ಆಗಿತ್ತು. ಇದ್ರ ಸಂಬಂಧಪಟ್ಟಂಗೆ ನಮ್ಮ ಎಡೆ ನ್ಯೂಸ್ ಇವತ್ತು ಸುದ್ದಿ ಪ್ರಸಾರ ಮಾಡಿತ್ತು. ಸುದ್ದಿ ಪ್ರಸಾರ ಮಾಡೋದ್ ಹಿನ್ನೆಲೆ ಏನಾಯ್ತು ಅಂದ್ರೆ ಈ ದಿನ ಅಂದ್ರೆ ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿದ ಸ್ವಚ್ಛತಾ ಕಾರ್ಯಕ್ರಮದ ಪ್ರಯುಕ್ತ ಇವತ್ತು ಅದೇ ಸ್ವಚ್ಛತಾ ಅಭಿಯಾನದಲ್ಲಿ ಕೊಡ್ಜೂರು ಗ್ರಾಮನ ಆಯ್ಕೆ ಮಾಡಿ ಅಧಿಕಾರಿಗಳು ಭೇಟಿ ಕೊಟ್ಟು ಓನ್ಲಿ ಕಾಟಾಚಾರದ ರೀತಿಯಲ್ಲಿ ಅಂತಂದ್ರೆ ಓನ್ಲಿ ಫೋಟೋಸ್ಗೆ ಅಂದ್ರೆ ನಾವು ಬಂದಿದೀವಿ ವಿಸಿಟ್ ಮಾಡೋ ಒಂದು ಬೇಜವಾಬ್ದಾರಿತನದಿಂದ ಅಧಿಕಾರಿಗಳು ಬಂದು ಫೋಟೋ ಶೂಟ್ ಮಾಡಿಸ್ಕೊಂಡು ಹೋಗಿರುವಂತದ್ದು ಸಾರ್ವಜನಿಕರಲ್ಲಿ ಮುಜುಗರಕ್ಕೆಗೀಡಾಗಿದೆ ರಾಧಿಕಾ. ಅದೇ ನಾವು ಬಂದಿದೀವಿ ವಿಸಿಟ್ ಕೊಟ್ಟಿದೀವಿ ಅನ್ನೋ ತರ ಇದೆ ಇಲ್ಲಿ. ಹೌದು ರಾಧಿಕಾ, ಹೌದು. ಯಾಕೆಂತಂದ್ರೆ ಈಗ ನಾವು ಸುದ್ದಿ ಪ್ರಸಾರ ಮಾಡಿದ್ರೆ ಅಂದ್ರೆ ಅಂದ್ರೆ ಅಧಿಕಾರಿಗಳು ಭೇಟಿ ಕೊಟ್ಟದ್ಮೇಲೆ ಆ ಗ್ರಾಮದಲ್ಲಿ ಏನ್ ನಡೀತಿದೆ ಏನ್ ಆಗಿರೋದು ಅಂದ್ರೆ ಈಗ ಇವರು ಸುದ್ದಿ ಪ್ರಸಾರ ಮಾಡಿರೋಂಥದ್ದು ವಿಚಾರದ ಬಗ್ಗೆ ಚರ್ಚೆ ಮಾಡೋದನ್ನ ಬಿಟ್ಟು ಒಂದಿಬ್ಬರ ಅಧಿಕಾರಿಗಳಂದ್ರೆ ಈ ತಾಲೂಕ್ ಸಂಬಂಧಪಟ್ಟಂತ ಇಒ ಅಧಿಕಾರಿ ರವಿ ಆಗಿರ್ಲಿ ಹಾಗೆ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚಿನ್ನಪ್ಪ ಅವರಾಗ್ಲಿ ಮತ್ತೆ ಅದೇ ಗ್ರಾಮದ ಗ್ರಾಮ ಪಂಚಾಯತ್ ಸದಸ್ಯರು ಬಂದ್ಬಿಟ್ಟು ಓನ್ಲಿ ಅಂದ್ರೆ ಈಗ ಏನೋ ಸರ್ಕಾರ ಆದೇಶದಂತೆ ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ನಾವು ಯಾವುದೇ ಸ್ವಚ್ಛತಾ ಕ್ರಮ ಅಭಿಯಾನ ಮಾಡೋದಕ್ಕೆ ಮಾತ್ರ ಆ ಕ್ಷಣಕ್ಕೆ ಮಾತ್ರ ಬಂದ್ಬಿಟ್ಟು ವಿಸಿಟ್ ಮಾಡಿದ್ರೆ ವಿನ ಇದನ್ನ ಸ್ವಚ್ಛತೆ ಮಾಡ್ಲೇಬೇಕು ನಾವು ಇದನ್ನ ಅವ್ರ ಸುದ್ದಿ ಪ್ರಸಾರ ಅಂದ್ರೆ ಈ ಗ್ರಾಮದಲ್ಲಿರೋ ಸಮಸ್ಯೆ ಹೋಗ್ಲಾಡಿಸ್ಬೇಕಂತ ಬಂದಿಲ್ಲ ಅನ್ನೋದು ಎತ್ತು ಕಾಣಿಸ್ತಿದೆ ರಾಧಿಕಾ ಇಲ್ಲಿ. ನಾವು ಕೂಡ ನೋಡ್ತಾ ಇದ್ದೀವಿ ಎಲ್ಲ ಕೆಳಗಡೆ ಇರುವಂತ ಕಸವನ್ನ ಮೇಲ್ಗಡೆ ತೆಗೆದು ಹಾಕಿದ್ದಾರೆ. ಈ ಕೆಲಸ ಮಾಡೋದಕ್ಕೆ ಅವ್ರು ಸರ್ಕಾರಿ ಕೆಲಸದಲ್ಲಿರೋದು. ಹೌದು ರಾಧಿಕಾ, ಇಲ್ಲಿ ಏನಾದ್ರೆ ಸರ್ಕಾರ ಅಧಿಕಾರಿಗಳು ಅಂದ್ರೆ ಸರ್ಕಾರದಿಂದ ಬರುವಂತಹ ಹಣವನ್ನ ದುರುಪಯೋಗ ಪಡಿಸ್ಕೊಂಡು ಯಾಕಂದ್ರೆ ನಾವು ಕೆಲಸ ಮಾಡ್ಬೇಕು ವಿನಃ ನಾವು ಕೆಲ್ಸಕ್ಕೋಸ್ಕರ ಬಂದಿಲ್ಲ ಅನ್ನೋದು. ಯಾಕಂದ್ರೆ ಜನಸೇವೆ ಜನಾರ್ದನ ಸೇವೆ ಅನ್ನೋಂತ ಇಲ್ಲಿ ನಾವು ಬೋರ್ಡ್ಗಳಲ್ಲಿ ನೋಡ್ತೀವಿ ವಿನಃ ಈ ಜನ ಸೇವೆ ಜನಾರ್ದನ ಸೇವೆ ಅಲ್ಲ, ಜನಸೇವೆ ನಮ್ಮ ಸ್ವಾರ್ಥ ಸೇವೆ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಿದ್ರು ಅಧಿಕಾರಿಗಳು ರಾಧಿಕಾ ಇಲ್ಲಿ. ರಾಮಚರಣ್ ಈಗ ಅಧಿಕಾರಿಗಳು ಭೇಟಿ ನೀಡಿದ್ರು, ಇದನ್ನ ಕಣ್ಣಾರ ಕಂಡಿದ್ದಾರೆ, ಏನ್ ಹೇಳಿದ್ರು ಇದನ್ನ ನೋಡಿ? ರಾಧಿಕಾ, ಅವರು ಏನ್ ಹೇಳ್ತಾ ಇದಾರೆ ಅಂತಂದ್ರೆ ಈಗ ನಾವು ಅಧಿಕಾರಿಗಳು ಈಗ ಇವತ್ತು ಇದು ಗಾಂಧಿ ಜಯಂತಿ ಪ್ರಯುಕ್ತ ನಾವು ಭೇಟಿ ಕೊಟ್ಟು ಅದೇ ಸ್ವಚ್ಛತಾ ಕಾರ್ಯಕ್ರಮ ಏನು ಈಗ ನಾವು ಒಂದು ಅವ್ರ ಅಧಿಕಾರಿಗಳಿಗೆ ಯಾವ ರೀತಿ ಅಂದ್ರೆ ನಾವು ವಿಸಿಟ್ ಮಾಡಿದೆ ಅನ್ನೋದ್ರಿಗೆ ಒಂದು GPS ಫೋಟೋ ಕಳಿಸೋದ್ರ ಮೂಲಕ ಅವರು ನಾವು ಮಾಡಿದೀವಿ ಅನ್ನೋ ಒಂದು ಫೋಟೋಗೋಸ್ಕರ ಕ್ಲಿಕ್ ಮಾಡಿಸ್ಕೊಂಡು ಹೋಗಿದ್ದಾರೆ ವಿನಃ ಒಂದು ಅಭಿವೃದ್ಧಿ ಅಂದ್ರೆ ಏನಾಗಿದೆ ಅನ್ನೋದು ಬಿಡಲ್ಲ. ಬಟ್ ಇದೇ ಸಂಬಂಧಪಟ್ಟಂತ ಗ್ರಾಮಸ್ಥರು ಪ್ರಶ್ನೆ ಮಾಡಿದ್ದಾರೆ, ಸರ್ ಏನ್ ಮಾಡ್ತಿದ್ರೆ ಯಾಕೆ ಈ ತರ ಮಾಡಿದ್ ಏನ್ ವಿಚಾರ ಪ್ರಶ್ನೆ ಮಾಡಿದಾಗ ಇಲ್ಲ ಒಂದು ವಾರ 15 ದಿನೊಳಗಡೆ ನಿಮ್ಗೆ ಏನು ಸಮಸ್ಯೆ ಇರೋದನ್ನ ನಾವು ಬಗೆಹರಿಸಿ ಕೊಡ್ತೀವಿ ಅಂತ ಹೇಳಿ ಒಂಥರ ಒಂದು ಆ ಕ್ಷಣದಲ್ಲಿ ನಾವು ಹೆಂಗ್ ಕೈ ಜಾರಿಸ್ಕೋಬೇಕು ಅನ್ನೋ ರೀತಿಯಲ್ಲಿ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಸಾರ್ವಜನಿಕರು ಅಧಿಕಾರಿಗಳ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ರಾಧಿಕಾ ಇಲ್ಲಿ. ಅಲ್ಲ ರಾಮಚರಣ್ ಅವರೇ, ಈಗ 1 ವಾರ 15 ದಿನ ಅಂತ ಹೇಳಿದ್ರೆ ಕೆಳಗಿರುವಂತ ಕಸವನ್ನ ಮೇಲ್ಗಡೆ ತೆಗೆದಾಕಿದ್ದಾರೆ. 1 ವಾರ 15 ದಿನದಲ್ಲಿ ಯಾರಿಗಾದ್ರೂ ಏನಾದ್ರು ಹೆಚ್ಚು ಕಡಿಮೆ ಆಯ್ತು, ಯಾರಿಗಾದ್ರೂ ಏನಾದ್ರು ಸಾಂಕ್ರಾಮಿಕ ರೋಗ ತಗೊಳ್ತು ಅಂತ ಹೇಳಿದ್ರೆ ಅವಾಗ ಬರ್ತಾರಂತ ಇವರು ಅಧಿಕಾರಿಗಳು? ಸುಮಾರು ಇಲ್ಲ ರಾಧಿಕಾ, ಯಾಕಂದ್ರೆ ಇದೇ ಗ್ರಾಮದಲ್ಲಿ ನಾವು ಸುಮಾರು ದಿನಗಳಿಂದ ನಾವು ಆಲ್ರೆಡಿ ಸುದ್ದಿ ಪ್ರಸಾರ ಮಾಡ್ತಿದ್ವಿ. ಯಾಕಂದ್ರೆ ಡೆಂಗು ವಿಚಾರದಲ್ಲಾಗ್ಲಿ ಒಂದು ಕೆಲವು ವಿಚಾರಗಳಲ್ಲಿ ಒಂದು ಒಳಚರಂಡಿ ವಿಚಾರಗಳಲ್ಲಾಗ್ಲಿ ಇಲ್ಲ ನೀರಿನ ವಿಚಾರಗಳಲ್ಲಿ ನಾವು ಸುದ್ದಿ ಪ್ರಸಾರ ಮಾಡ್ತಾನೆ ಇದೀವಿ. ಅವ್ರು ಪ್ರಸಾರ ಮಾಡೋದು ನಮ್ಮ ಪ್ರಸಾರಕ್ಕೆ ಸೀಮಿತವಾಗಿದೆ ವಿನ ಅವ್ರು ಅದಕ್ಕೆ ತಕ್ಕಂಗೆ ಕಾರ್ಯ ನಿರ್ವಹಿಸಿಲ್ಲ ರಾಧಿಕಾ. ಯಾಕಂದ್ರೆ ನಾವು ಸರ್ಕಾರ ಗಮನಕ್ಕೆ ತಂದ್ರು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತಾ ಇದ್ರು ಕೂಡ ಅವ್ರೇನೋ ನಾವು ಬಂದಿದೀವಿ ಅಂದ್ರೆ ಆ ಕ್ಷಣ ನಾವ್ ಏನ್ ಮಾಡ್ಬೇಕು, ಬಂದು ನಾವು ವಿಸಿಟ್ ಮಾಡಿದೀವಿ ಅನ್ನೋದು ಅಂದ್ರೆ ನಾವು ಅವರು ಸುದ್ದಿ ಮಾಡಿದರೆ ಗ್ರಾಮಸ್ಥರು ಯಾರು ಇದ್ ಮಾಡ್ತಾ ಇದಾರೆ ಅದ್ರ ತಕ್ಕಂಗೆ ನಾವು ಬಂದು ವಿಸಿಟ್ ಮಾಡ್ತಾ ಇದ್ರೆ ವಿನ ಯಾವುದೇ ಒಬ್ಬ ಅಧಿಕಾರಿಗಳಾಗಿರ್ಲಿ ಪ್ರಯತ್ನ ಮಾಡಂದ್ರೆ ಈ ಗ್ರಾಮದಲ್ಲಿ ಈ ತರ ಸಮಸ್ಯೆಗಳು ಇದ್ರಿಗೆ ನಾವ್ ಯಾವ ರೀತಿ ಕ್ರಮ ಕೈಗೊಳ್ಬೇಕು, ಈ ಗ್ರಾಮ ಪಂಚಾಯತ್ ಚುನಾಯಿತ ಸದಸ್ಯರ ಬಗ್ಗೆ ನಾವು ಅದಕ್ಕೆ ಯಾವ ರೀತಿ ಅರಿವು ಮೂಡಿಸ್ಬೇಕು ಅನ್ನೋದನ್ನ ಮರೆತು ಬಿಟ್ಟಿದ್ದಾರೆ ರಾಧಿಕಾ. ಅಲ್ಲ, ಇವರು ನಿಜವಾಗ್ಲೂ ಒಬ್ಬ ದಕ್ಷ ಅಧಿಕಾರಿ ಆಗಿದ್ರೆ ಒಂದು ಸುದ್ದಿ ವಾಹಿನಿ ನ್ಯೂಸ್ ಮಾಡಿದೆ ಅಂತ ಹೇಳಿದಾಗ ನೆಕ್ಸ್ಟ್ ಈ ತರ ಸುದ್ದಿ ಆಗ್ಬಾರ್ದು ಅಂತ ಯೋಚನೆ ಮಾಡುವಂತ ವ್ಯಕ್ತಿ ಆಗಿರ್ಬೇಕಾಗಿತ್ತು. ಆದ್ರೆ ಪದೇ ಪದೇ ಇವರು ನ್ಯೂಸ್ ಮಾಡ್ಲಿ ನಾವು ಕೆಲಸ ಮಾಡೋಣ ಅಂತ ಕೆಲಸ ಮಾಡ್ತಾ ಇದ್ರೆ ಸಂಬಳ ಯಾಕೆ ತಗೊಳ್ತಾ ಇದ್ದಾರೆ? ಹಾಗಾದ್ರೆ ಹೇಳಿ ಮಾಡಿಸ್ಕೋಬೇಕು ಇವ್ರ ಹತ್ರ ಕೆಲಸಗಳನ್ನ. ಹೌದು, ಅದಕ್ಕೆ ಏನಾಗುತ್ತೆ ಅಂತಂದ್ರೆ ಈಗ ಆಲ್ರೆಡಿ ಈಗ ನಾನು ತಮಗೆ ನಮ್ಗೆ ಹೇಳದಂಗೆ ಈಗ ನಾವು ಇವತ್ತು ಅಂದ್ರೆ ಗಾಂಧಿ ಜಯಂತಿ ಕಾರ್ಯಕ್ರಮದ ಪ್ರಯುಕ್ತ ಸ್ವಚ್ಛತಾ ಅಭಿಯಾನದಲ್ಲಿ ಏನಾದ್ರು ಈ ಕ್ಷಣ ಬಂದಿದೆಯೋ ಅದನ್ನ ಆ ಕಡೆ ಮಾಡಿದಾಗ ಸಮಸ್ಯೆ ಆಗೋದು ಒಂದು ಹಿತದೃಷ್ಟಿಯಿಂದ ಈ ಗ್ರಾಮದಲ್ಲಿ ನಾವು ಮಾಡಿದಾಗ ನಮಗೆ ಒಂಥರ ಪ್ಲಸ್ ಅಂದ್ರೆ ನಾವು ಅವ್ರು ಸುದ್ದಿ ಮಾಡಿದರೆ ನಾವು ಹೋಗಿದ್ದೀವಿ ಗೊತ್ತಾಗಿದೆ ಅನ್ನೋ ಒಂದು ಏನಿದ್ದೋ ಅಧಿಕಾರಿ ಬಂದಾಗ ಇದು ನಮಗೆ ಬೇರೆ ತರ ಹೋಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಈ ಕ್ಷಣ ಅವ್ರು ಬಂದು ಫೋಟೋ ಕ್ಲಿಕ್ ಕೊಡ್ಸೋ ಹೋಗಿರೋಂಥದ್ದು ರಾಧಿಕಾ. ಆದ್ರೆ ಈಗ ಇದೇ ಕ್ಷಣದಲ್ಲಿ ಅಂದ್ರೆ ಈಗ ಇಷ್ಟು ಒಂದ್ 2 ವಾರಕ್ಕೆ ಮುಂಚೆ ಇವ್ರು ಏನೋ ಸ್ವಚ್ಛತಾ ಕಾರ್ಯಕ್ರಮ ಸ್ವಚ್ಛ ಕಾರ್ಯಕ್ರಮ ಮಾಡ್ಕೊಂಡು ಹೋಗಿದಾರೆ ಅಧಿಕಾರಿಗಳು. ಈ ಕ್ಷಣ ಭೇಟಿ ಕೊಡಿದಾಗ ಅಲ್ಲಿ ಏನ್ ಆಗಿದೆ ಅನ್ನೋದ್ರ ಬಗ್ಗೆ ಕಣ್ಣಾರ ಕಾಣುತ್ತೆ ರಾಧಿಕಾ. ಯಾಕೆಂತಂದ್ರೆ ಚರಂಡಿ ಬಂದಿರೋಂತಹ ಗಲೀಜು ನೀರಾಗಿರ್ಲಿ, ಹುಳುಗಳು ಅಂದ್ರೆ ಸೊಳ್ಳೆಗಳಾಗಿ ಮಣ್ಣುಗಳಿಗೆ ಮನೆಗಳ ಹತ್ರ ನೀರು ಬ್ಲಾಕ್ ಆಗಿ ಈಗ ಓಡಾಡುತ್ತಿರುವಂತಹ ಪರಿಸ್ಥಿತಿಗಳು ನೋಡಿದ್ರೆ ಎಂತವರೆಗೂ ಮನಸ್ಸಿಗೆ ತುಂಬಾ ನೋವು
ರಾಧಿಕಾ ಇಲ್ಲಿ ಯಾಕೆ ಇದೆಲ್ಲ ಯಾಕೆ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಿಲ್ಲ ಅಂತದ್ದು? ಯಾಕಂತಂದ್ರೆ ಈ ಒಂದು ಅಧಿಕಾರಿ ಅಂತಂದ್ಮೇಲೆ ಅದಕ್ಕೆ ಅವ್ರಿಗೆ ಆದಂತಹ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಅಂದಾಗ ಅವ್ರಿಗೆ ಸಂಬಂಧಪಟ್ಟ ಕಾರ್ಯನಿರ್ವಹಿಸುವಂತ ಯಾವ ರೀತಿ ಕ್ರಮ ಮಾಡ್ಬೇಕು ಅಂದ್ರೆ ಈಗ ನಾವು ಚರಂಡಿ ಮಾಡಿಸ್ತಾ ಇದೀವಿ ಅಂದ್ರೆ ಅದಕ್ಕೆ ಏನ್ ರೂಪ ಅಂದ್ರೆ ಯಾವ್ದೋ ರೂಪುರೇಷೆಗಳಿದೆ, ಅದಕ್ಕೆ ಏನ್ ಸಂಬಂಧಪಟ್ಟ ಅನ್ನೋದು ಯಾವ ಒಬ್ಬ ಅಧಿಕಾರಿಗಳು ಗಮನ ಕೊರಿಸ್ತಾ ಇಲ್ಲ ರಾಧಿಕಾ. ಈಗ ಏನು ಅಧಿಕಾರಿಗಳು ಫೋಟೋ ಶೂಟ್ಗಾಗಿ ಸ್ವಚ್ಛತೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಧನ್ಯವಾದಗಳು ಇಷ್ಟೊತ್ತು ತಮ್ಮೆಲ್ಲ ಮಾಹಿತಿಗಾಗಿ. ಏನು ಇವತ್ತಿನ ದಿನ ಅಧಿಕಾರಿಗಳು ತಮ್ಮ ಕೆಲಸವನ್ನೇ ಮರ್ತ್ಬಿಟ್ಟಿದ್ದಾರೆ. ಏನು ಸರ್ಕಾರಕ್ಕೆ ಒಂದಷ್ಟು ನಾವು ಅಪ್ಡೇಟ್ಸ್ ಕೊಡ್ಬೇಕು, ನಾವೆಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ಏನೇನ್ ಮಾಡ್ತಾ ಇದ್ದೀವಿ ಅದ್ರದ್ದು ಅಪ್ಡೇಟ್ಸ್ ಕೊಟ್ರೆ ಸಾಕು. ಅಲ್ಲಿ ಕೆಲಸ ಆಗ್ತಾ ಇದೆಯಾ ಬಿಡ್ತಾ ಇದೆಯಾ ಅದೆಲ್ಲ ಬೇಕಾಗಿಲ್ಲ ಅಧಿಕಾರಿಗಳಿಗೆ. ಯಾಕಂತ ಹೇಳಿದ್ರೆ ಇವತ್ತು ಕೋಲಾರದಲ್ಲಿ ಆಗಿರುವಂತ ಕೆಲಸ ಕೂಡ ಅದೇ. ನೀವು ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ, ಇದು ಒಬ್ಬ ಅಧಿಕಾರಿ ಬಂದು ಸ್ವಚ್ಛತೆ ಮಾಡ್ತಿರುವಂತ ದೃಶ್ಯ. ಈ ತರನು ಸ್ವಚ್ಛತೆ ಮಾಡ್ತಾರಾ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ವರದಿಗೂ ಮೊದಲು ಹೇಗಿತ್ತು ಅದೇ ರೀತಿ ಇದೆ ವರದಿಗೂ ನಂತರನೂ ಸಹ. ಹಾಗಾದ್ರೆ ಅವರಿಗೆ ಒಬ್ಬ ಏನೋ ಸುದ್ದಿವಾಹಿನಿ ಪ್ರಸಾರ ಮಾಡಿದೆ, ಅವರು ಏನೋ ಸುದ್ದಿ ಆಗ್ತಾ ಇದೆ ಅಂತ ಹೇಳಿದ್ರು, ಅವ್ರು ಮಾಡಿದ್ರೆ ಮಾಡ್ಕೊಳ್ಳಿ, ನಾವ್ ಹೀಗೆ ಇರೋದು ಅಂತ ಅಧಿಕಾರಿಗಳು ಅಷ್ಟೊಂದು ಬೇಜವಾಬ್ದಾರಿತನ ಆಗ್ಬಿಟ್ಟಿದಾರ ಗೊತ್ತಾಗ್ತಾ ಇಲ್ಲ. ಅಲ್ಲ ಅಷ್ಟೊಂದು ಅಸಡ್ಡೆನ, ಅಷ್ಟೊಂದು ಬೇಜವಾಬ್ದಾರಿತನ ಅವ್ರ ಅಧಿಕಾರತ್ವದಲ್ಲಿ. ಅಧಿಕಾರಿ ಅಂದ್ರೆ ಹೇಗಿರ್ಬೇಕು? ನಮ್ಮ ಒಂದು ನಗರದಲ್ಲಿ, ನಮ್ಮ ಒಂದು ಗ್ರಾಮದಲ್ಲಿ ಸುದ್ದಿ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ನಾವ್ ಈ ತರ ಯಾವುದೇ ರೀತಿ ಆಗ್ಲೂ ಸಹ ಸುದ್ದಿಯಲ್ಲಿ ಇರಬಾರ್ದು. ನಮ್ಮ ಗ್ರಾಮ ಪಂಚಾಯತಿ ತುಂಬಾ ಶುದ್ಧವಾಗಿರ್ಬೇಕು, ಈ ತರ ಯೋಚನೆಯನ್ನ ಮಾಡೋದು ಬಿಟ್ಟು ಅವ್ರು ಸುದ್ದಿ ಮಾಡ್ತಾ ಇರ್ಲಿ ಅವಾಗ ನಾವು ಮಾಡೋಣ ಅಂತ ಇವ್ರು ಈ ತರ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಇವರು ಸರ್ಕಾರದ ಕೆಲಸದ ಇರೋದಕ್ಕೆ ಒಂಥರ ನಾಲಾಯಕ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಜನರಿಗೆ ಈ ತರ ಜೀವನವನ್ನ ಕೊಡ್ತಾ ಇದ್ದಾರೆ ಇವರು. ನೀವು ನೋಡ್ತಾ ಇದ್ರೆ ಈ ತರ ನಿಮ್ಮ ಮನೆ ಮುಂದೆ ಇದ್ದಿದ್ರೆ, ಅವರ ಅಧಿಕಾರಿಯ ಮನೆ ಮುಂದೆ ಇದ್ದಿದ್ರೆ ಹೇಗ್ ಅನ್ನಿಸ್ತಾ ಇತ್ತು. ನೋಡಿದೀವಿ ಅಧಿಕಾರಿಗಳ ಮನೆ ಹೇಗಿರುತ್ತೆ, ಅವ್ರು ಹೇಗಿರ್ತಾರೆ, ಅವ್ರು ಯಾವ ರೀತಿ ತಮ್ಮ ಜೀವನವನ್ನ ಏನೋ ನಡೆಸ್ತಾ ಇದ್ದಾರೆ ಅಂತ. ಆದ್ರೆ ಒಬ್ಬ ಸಾಮಾನ್ಯ ಜನ ಈ ತರ ತಮ್ಮ ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ಆ ದೃಶ್ಯಾವಳಿಗಳಲ್ಲಿ ಆ ಒಂದು ಮಹಿಳೆ ಅಲ್ಲೇ ಕುತ್ಕೊಂಡು ಪಾತ್ರೆ ತೊಳಿತಾ ಇದ್ದಾರೆ, ಅಲ್ಲಿ ಒಂದು ಮಗು ನಡ್ಕೊಂಡು ಬರ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಅದೇ ಒಂದು ಮನೆಯಲ್ಲಿ ಕುತ್ಕೊಂಡು ಊಟ ಮಾಡ್ಬೇಕು ಅವರು, ಪಾಪ ಅವರು ಊಟ ಮಾಡೋದಿರುತ್ತೆ, ಪಾತ್ರೆ ತೊಳೆಯೋದಿರುತ್ತೆ, ಪ್ರತಿಯೊಂದು ಅವ್ರ ಜೀವನವನ್ನ ಮಾಡ್ತಾ ಇರ್ತಾರೆ. ಆದ್ರೆ ಅಧಿಕಾರಿಗಳು ನಿಜವಾಗ್ಲೂ ಏನ್ ಅನ್ಕೊಂಡಿದ್ದಾರೆ ಗೊತ್ತಾಗ್ತಾ ಇಲ್ಲ. ಸುದ್ದಿಯನ್ನ ಮಾಡಿದ ಬಳಿಕವೂ ಸಹ ಅಧಿಕಾರಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಅಂತ ಹೇಳಿದ್ರೆ ಏನ್ ಹೇಳ್ಬೇಕು ಇವರ ಕಾರ್ಯವೈಖರಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಮಾಯ ಆಗಿದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಕೋಡಿ ಚೆರುವು ಗ್ರಾಮದಲ್ಲಿ ಏನು ಚರಂಡಿ ವ್ಯವಸ್ಥೆ ಯಾವ ರೀತಿ ಇದೆ ಅಂತ ಹೇಳಿ ನಾನು ಆಗ್ಲಿಂದ ಹೇಳ್ತಾ ಇದ್ದೀನಿ. ಇದು ಇವತ್ತು ಬಂದು ಕ್ಲೀನ್ ಮಾಡಿ ಹೋಗಿರುವಂತ ಪರಿಸ್ಥಿತಿ. ಕ್ಲೀನ್ ಮಾಡಿ ಹೋಗಿದ್ರು ಸಹ ಅಲ್ಲಿ ಇನ್ನೂ ಅನೈರ್ಮಲ್ಯ ತಾಂಡವ ಆಡ್ತಾ ಇದೆ ಅಂತ ಹೇಳಿದ್ರೆ ಅವ್ರು ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಾರೆ ಗೊತ್ತಾಗ್ತಾ ಇಲ್ಲ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ದಳಕನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತ ಕೋಡಿ ಚೆರುವು ಗ್ರಾಮದಲ್ಲಿ 2 ವರ್ಷಗಳಿಂದ ಇದೇ ರೀತಿಯಾಗಿ ಸ್ವಚ್ಛತೆ ಇಲ್ಲ. ಇಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು. ಇವತ್ತು 155ನೇ ಮಹಾತ್ಮ ಗಾಂಧಿ ಜಯಂತಿ ಅಂತ ಹೇಳಿ ವಿಸಿಟ್ ಕೊಟ್ಟಿದ್ದಾರೆ. ವಿಸಿಟ್ ಕೊಟ್ಟು ಫೋಟೋ ಶೂಟ್ ಮಾಡ್ಕೊಂಡು ಹೋಗಿದ್ದಾರೆ ಅಧಿಕಾರಿಗಳು. ಈ ಒಂದು ಸಂದರ್ಭದಲ್ಲಿ ಸುದ್ದಿ ಮಾಡ್ತಾ ಇದ್ರು ಅನ್ನೋ ಒಂದು ಮಾಹಿತಿ ಅವರ ಕಿವಿಗೆ ಬಿದ್ದು ಅಲ್ಲೇ ಬಂದು ಒಂಚೂರು ಕ್ಲೀನ್ ಮಾಡ್ತಿದ್ದಾರೆ. ಏನೋ ಮಾಡಿಸ್ಬೇಕಲ್ಲ ಅನ್ನೋ ಒಂದು ಇಷ್ಟಕ್ಕೆ ಕೂಡ ಕ್ಲೀನ್ ಮಾಡ್ತಿರುವಂತದ್ದು. ಆದ್ರೂ ಸಹ ಯಾವುದೇ ರೀತಿಯಾಗಿ ಅಲ್ಲಿ ಸ್ವಚ್ಛತೆ ತಾಂಡವ ಆಡ್ತಾ ಇಲ್ಲ. ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಯಾವ ರೀತಿಯಾಗಿ ಕ್ಲೀನ್ ಮಾಡ್ತಿದ್ದಾರೆ ಅಧಿಕಾರಿಗಳು ಅಂತ. ಸುದ್ದಿ ಏನು ವರದಿಗೂ ಮೊದಲು ಹೇಗಿತ್ತು, ವರದಿಯ ನಂತರವೂ ಸಹ ಹಾಗೆ ಇದೆ. ಕಾಟಾಚಾರಕ್ಕೆ ಇಲ್ಲಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ. ಪದೇ ಪದೇ ಇವರು ನಾವು ಇಲ್ಲಿ ಬೇಜವಾಬ್ದಾರಿಯಿಂದ ಇದ್ದೀವಿ, ನಮ್ಮ ಕೆಲಸಕ್ಕೆ ನಾವು ಅರ್ಹರಲ್ಲ ಅಂತ ಎದ್ದು ಕಾಣಿಸ್ತಾ ಇರೋತೀರ ಅವರು ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಗಾಂಧಿ ಜಯಂತಿ ಹಿನ್ನೆಲೆ ಇವತ್ತೇನು ಒಂದಷ್ಟು ಫೋಟೋಗಳನ್ನ ಅಪ್ಲೋಡ್ ಮಾಡ್ಬೇಕು ಸರ್ಕಾರಕ್ಕೆ. ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ, ನಾವು ಇಲ್ಲಿಗೆ ಅಧಿಕಾರಿ, ನಮ್ಗೆ ತಿಂಗಳು ಸಂಬಳ ಕೊಡಿ ಅನ್ನೋ ಒಂದು ನಿಟ್ಟಿನಲ್ಲಿ ಇವರು ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವರ ಒಂದು ಸ್ವಾರ್ಥಕ್ಕೆ ಅಲ್ಲಿನ ಜನರು ಈ ಒಂದು ಚರಂಡಿ ಶುದ್ಧ ಇಲ್ಲ, ಏನು ಇಲ್ಲ, ಅಲ್ಲೇ ಅವರು ಪಾತ್ರೆಯನ್ನ ತೊಳಿತಾ ಇದ್ದಾರೆ, ಅಲ್ಲೇ ಅವರ ಮಕ್ಕಳು ಓಡಾಡ್ತಾ ಇದ್ದಾರೆ. ಇಷ್ಟೆಲ್ಲ ತೊಂದರೆ ಆಗ್ತಾ ಇದ್ರು ಅಧಿಕಾರಿಗಳು ಬಂದು ಅಲ್ಲಿ ವಿಸಿಟ್ ಕೊಟ್ಟು ಸುಮ್ನೆ ಕಾಟಾಚಾರಕ್ಕೆ ಹೋಗಿರುವಂತದ್ದು. ಏನ್ ಮಾಡ್ಬೇಕಾ? ಏನಂತ ಮಾಡ್ತೀಯ? ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ಯಾ, ನೀವೇ ಕಣ್ಣಾರ ನೋಡ್ತಾ ಇದೆಯಾ, ಏನಂತ ಮಾಡ್ಬೋದು?
ಒಬ್ಬರೇ ಮಾತಾಡಿದ್ರೆ ಬೈಕೊಂತಾರೆ ನನ್ನ ಬಗ್ಗೆನೇ ಇವಾಗ ಅವ್ರಿಗೆಲ್ಲ ಐತೆ ಏನ್ ಮಾಡ್ಬೇಕಾ? ಏನಂತ ಮಾಡ್ತೀಯ ಹೇಳ? ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ಯಾ, ನೀನೇ ಕನ್ನಡ ನೋಡ್ತಾ ಇದೆಯಾ, ಏನಂತ ಮಾಡ್ಬೋದು ಸರ್? ಇದನ್ನ ಟೈಮ್ ಕೇಳಿ ಒಬ್ಬರೇ ಮಾತಾಡಿದ್ರೆ ಬೈಕೊಂತಾರೆ ನನ್ನ ಬಗ್ಗೆನೇ ಇವಾಗ ಅವ್ರಿಗೆಲ್ಲ ಐತೆ ಏನ್ ಮಾಡ್ಬೇಕಾ? ಏನಂತ ಮಾಡ್ತೀಯ ಹೇಳ? ಈ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ಯಾ, ನೀನೇ ಕನ್ನಡ ನೋಡ್ತಾ ಇದೆಯಾ, ಏನಂತ ಮಾಡ್ಬೋದು ಸರ್? ಇದನ್ನ ಟೈಮ್ ಕೇಳಿ ನಿಜವಾಗ್ಲೂ ಈ ಒಂದು ಪರಿಸ್ಥಿತಿ ನೋಡ್ತಾ ಇದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಎಂದು ಕಾಣಿಸ್ತಾ ಇದೆ. ಇದರ ಜೊತೆಗೆ ಅಲ್ಲಿನ ಗ್ರಾಮಸ್ಥರ ಮನಸ್ಥಿತಿಗೆ ಬೇಜಾರಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಇವತ್ತು ಭೇಟಿ ನೀಡಿರ್ತಾರೆ ಅಧಿಕಾರಿಗಳು, ಅವರೇನೋ ಒಂದು ಆಸೆ ಇರುತ್ತೆ, ನಿಜವಾಗ್ಲೂ ಇವತ್ತು ನಮ್ದು ಮನೆ ಮುಂದೆ ಇಷ್ಟೆಲ್ಲ ಗಲೀಜಿದೆಯಲ್ಲ, ಕ್ಲೀನ್ ಮಾಡಿಸ್ಕೊಡ್ತಾರಾ, ಇನ್ಮೇಲಾದ್ರೂ ನಾವು ಸ್ವಚ್ಛಂದವಾಗಿ ಅಲ್ಲಿ ಓಡಾಡ್ಬೋದಾ, ಈ ತರ ಒಂದಷ್ಟು ಆಸೆ ಆಕಾಂಕ್ಷೆಗಳನ್ನ ಅಧಿಕಾರಿಗಳು ಮಣ್ಣು ಪಾಲು ಮಾಡಿದ್ದಾರೆ ಹೇಳಿದ್ರೆ ನಿಜವಾಗ್ಲೂ ತಪ್ಪಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಅಲ್ಲಿ ಹೆಂಗೋ ಇದೆ, ಒಳಗಡೆ ಇರುವಂತ ಕಸವನ್ನೆಲ್ಲ ತೆಗೆದು ಮೇಲ್ಗಡೆ ಹಾಕಿದ್ದಾರೆ. ಅದು ಯಾವಾಗ ಬಂದ್ ಕ್ಲೀನ್ ಮಾಡ್ತಾರೋ ಅಥವಾ ಅದನ್ನ ಮರ್ತೇ ಬಿಡ್ತಾರೋ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಆಗಿಂದ ಹೇಳ್ತಾ ಇದ್ದೀನಿ ಪದೇ ಪದೇ, 2 ವರ್ಷಗಳಿಂದ ಚರಂಡಿ ಸ್ವಚ್ಛತೆ ಇಲ್ಲ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ಪರದಾಡ್ತಾ ಇದ್ದಾರೆ. ಇನ್ನ ಈ ಒಂದು ನಡುವೆ ಸಹ ಈ ರೀತಿ ಒಂದು ಕಸವನ್ನ ಅಲ್ಲಿ ಗುಡ್ಡೆ ಹಾಕಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಯಾವಾಗ ಕ್ಲೀನ್ ಮಾಡುತ್ತಾರೆ ಹೇಳ್ತಾರಂತ, ಇನ್ನೊಂದು ವಾರ 15 ದಿನಗಳಲ್ಲಿ ನಾನು ಅದನ್ನ ಕ್ಲೀನ್ ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಇನ್ನೊಂದು ವಾರ 15 ದಿನ ಅಂತ ನೀವೇನೋ ಬಾಯಿ ಮಾತು ಕೇಳ್ತಾ ಇದ್ರಿ, ಆದ್ರೆ ಇನ್ನೊಂದು ವಾರ 15 ದಿನ ಆ ಗ್ರಾಮಸ್ಥರು ಹೇಗಿರ್ಬೇಕು ಅದನ್ನು ನೀವೇ ಹೇಳ್ಕೊಟ್ಬಿಟ್ಟು ಹೋಗಿ ಅಲ್ಲ.
ಮೂಗ್ ಮುಚ್ಕೊಂಡು ಕೂತ್ಕೊಳ್ಳಿ ಮನೆ ಒಳಗೇನೆ, ಎಲ್ಲೂ ಸಹ ಓಡಾಡ್ಬೇಡಿ, ನಿಮ್ ಮಕ್ಳು ಮರಿನೆಲ್ಲ ಗುಬ್ಬಿ ಮರಿಗಳ ತರ ಒಳಗಡೆನೆ ಬಿಟ್ಕೊಂಡಿರಿ, ಈ ತರ ಒಂದಷ್ಟು ಸಲಹೆಗಳನ್ನ ಕೊಟ್ಬಿಟ್ಟು ಹೋಗಿ. ಇನ್ನೇನ್ ಮಾಡಕ್ಕಾಗತ್ತೆ ನಿಮ್ ಕೈಲಿ? ಕೆಲ್ಸ ಅಂತೂ ಮಾಡ್ಕೊಳಕ್ ಆಗ್ತಾ ಇಲ್ಲ ನಿಮ್ಗೆ, ಒಂದಷ್ಟು ಬೆಟ್ಟಿ ಸಲಹೆನಾದ್ರೂ ಕೊಟ್ಬಿಟ್ಟು ಹೋಗಿ. ಇನ್ ಮುಂದೆ ಮಾಡ್ತೀವಿ, ಮುಂದಿನ ದಿನಗಳಲ್ಲಿ ಮಾಡ್ಕೊಡ್ತೀವಿ. ಸಲಹೆ ನೀಡೋದ್ರಲ್ಲಿ ನಂಬರ್ 1 ಆಗ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು. ನಾವು ಮಾಡ್ಕೊಡ್ತೀವಿ, ನಾವು ನಾಳೆ ಬಂದು ನೋಡ್ತೀವಿ, ಇನ್ನೊಂದೊಂದು ವಾರದಲ್ಲಿ ಸರಿ ಹೋಗ್ಬಿಡುತ್ತೆ. ಇಷ್ಟೆಲ್ಲ ನೀವು ಬಿಟ್ಟಿ ಸಲಹೆನ ಕೊಡೋದ್ರ ಬದಲು ನೀವು ಏನ್ ಸಂಬಳ ತಗೊಳ್ತಾ ಇದ್ದೀರಾ ಅದಕ್ಕೆ ಕರೆಕ್ಟ್ ಆಗಿ ಕೆಲಸ ಮಾಡ್ಬೇಕಲ್ವಾ? ಸುದ್ದಿ ಪ್ರಚಾರ 1 ಗಂಟೆಯಲ್ಲಿ, ಅದು ಇವತ್ತೇನು ಅಕ್ಟೋಬರ್ 2 ಗಾಂಧಿ ಜಯಂತಿ ಒಂದು ಈ ನಿಟ್ಟಿನಲ್ಲಿ ಒಂದಷ್ಟು ಸರ್ಕಾರಕ್ಕೆ ಅಪ್ಡೇಟ್ ಕೊಡ್ಬೇಕು, ಫೋಟೋಗಳನ್ನ ತೆಗೆದುಕೊಡ್ಬೇಕು, ನಾವ್ ಎಲ್ಲಿ ಕೆಲಸ ಮಾಡ್ತಾ ಇದ್ವಿ, ಎಲ್ಲಿ ಇರುತ್ತೆ ಅಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಕೂಡ ಇರುತ್ತೆ. ಸೊ ನೀವು ಅದೇ ಒಂದು ಎಕ್ಸಾಕ್ಟ್ ಲೊಕೇಶನ್ ಅಲ್ಲಿ ಇದ್ದು ಫೋಟೋನ ಕಳಿಸ್ಕೊಡ್ಬೇಕು. ಇಷ್ಟೆಲ್ಲ ಸರ್ಕಾರ ಒಂದಷ್ಟು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳನ್ನ ಮಾಡ್ತಾ ಇರೋದು ಯಾತಕ್ಕಾಗ್ಲಿ? ನಿಮ್ಮ ಕಳ್ಳಾಟಗಳು ಬಯಲಾಗ್ಲಿ ಅಂತ. ನಿಜವಾಗ್ಲು ಯಾಕಂತ ಹೇಳಿದ್ರೆ ನೀವು ಕಳ್ಳಾಟಗಳು ಆಡ್ತಾ ಇದೀವಿ ಅಂತ ಇಲ್ಲಿ ಎದ್ದು ಕಾಡುತ್ತಾ ಇದೆ. ಬಂದು ಅಲ್ಲಿ ಫೋಟೋ ತೆಗೆದುಕೊಟ್ಬಿಟ್ಟು ಹೋಗ್ತಾ ಇದ್ದೀರಿ, ಅಲ್ಲಿ ಯಾವ ರೀತಿಯಾಗಿ ಮಾಡ್ತಾ ಇದ್ದೀರಾ ಕೆಲಸ ಅಂತ ಹೇಳಿ ಸರ್ಕಾರಕ್ಕೆ ಫೋಟೋ ತೆಗೆದು ಕಳಿಸಿ, ನಾವ್ ಈ ತರ ಇದ್ವಿ, ಈ ತರ ಮಾಡ್ತಾ ಇದೀವಿ ಅಂತ. ಈ ತರ ಫೋಟೋಗಳನ್ನ ನೀವ್ ಯಾಕೆ ಕಳಿಸ್ತಾ ಇಲ್ಲ? ಬರೀ ಕ್ಲೀನ್ ಮಾಡ್ತಾ ಇದೀವಿ, ಇಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂತ ಫೋಟೋಗಳನ್ನ ಯಾಕೆ ಇದ್ ಮಾಡ್ತಾ ಇದ್ದೀರಿ? ನೀವು ಮಾತ್ರ ಅಲ್ಲಿ ನಿಮ್ಮ ಒಂದು ಸರ್ಕಾರ ಕೆಲಸದಲ್ಲಿ ಆರಾಮಾಗಿದ್ದೀರಿ, ಆದ್ರೆ ನಿಮ್ಮನ್ನ ನಂಬ್ಕೊಂಡಿರುವಂತ ಗ್ರಾಮಸ್ಥರು ಈ ತರ ಜೀವನವನ್ನ ಮಾಡ್ತಾ ಇದ್ದಾರೆ. ಇದು ನಿಮಗೆ ಸರಿ ಅನ್ಸುತ್ತಾ? ಸರ್ಕಾರಿಯ ಅಧಿಕಾರಿಗಳೇ, ಇದು ನಿಮ್ಗೆ ಸರಿ ಅನ್ಸುತ್ತಾ? ನೀವು ಮಾಡ್ತಾ ಇರುವಂತ ಕೆಲಸ ನಿಮಗೆ ನಿಜವಾಗ್ಲು ಒಂದಷ್ಟು ಹೌದು ನನ್ನ ಕೆಲ್ಸಕ್ಕೆ ನಾನು ನಿಯತ್ತಾಗಿದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಈ ಒಂದು ಕೊಳಚೆಯಲ್ಲಿ ಜನರಿಗೆ ಜೀವನ ಮಾಡೋದಕ್ಕೆ ನೀವು ಎಡೆ ಮಾಡ್ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಆ ಗ್ರಾಮಸ್ಥರು ಏನ್ ತಪ್ಪು ಮಾಡಿದ್ರು? ಇವತ್ತೊಂದ್ ದಿನ ನೀವೇನು ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತ ನೀವು ಫೋಟೋ ತೆಗೆದುಕೊಳ್ಳಕ್ ಬರ್ತಾ ಇದ್ದೀರಲ್ಲ, ಇವತ್ತು ನೆನಪಾಗಿರುವಂತ ಗ್ರಾಮ ಹಿಂದ ಇಷ್ಟೊಂದೆಲ್ಲ ಕೊಳಚೆಯಲ್ಲಿ ಇರುತ್ತೆ ಅಂತ ಯಾಕೆ ಅವಾಗ ನೆನಪಾಗ್ತಾ ಇಲ್ಲ? ನಿಮಗೆ ಬೇಕಾದಾಗ ಮಾತ್ರ ನೆನ್ಸ್ಕೊಂಡ್ ಬರ್ತಾ ಇದ್ದೀರಿ. ಗ್ರಾಮಸ್ಥರು ಏನ್ ತಪ್ಪು ಮಾಡಿದ್ರು ಅಂತ ಗೊತ್ತಾಗ್ತಾ ಇಲ್ಲ ನನ್ಗೆ. ಇಷ್ಟೊತ್ತು ನಾವು ಸಹ ನಮ್ಮ ವಾಹಿನಿ ತಂಡದಿಂದ ಅವ್ರಿಗೆ ಮನವರಿಕೆ ಮಾಡೋಣ. ಯಾಕಂತ ಹೇಳಿದ್ರೆ ಗ್ರಾಮಸ್ಥರು
ಈ ತರ ಒಂದು ಜೀವನವನ್ನ ಮಾಡೋದಕ್ಕೆ ಯಾರ ಕೈಲಿ ಆಗುತ್ತೆ? ನಮ್ಗೆ ನಿಮ್ಗೆ ಸಹ ಒಂದಷ್ಟು ಅಲ್ಲಿ ಹೋಗಿ ನೋಡ್ಕೊಂಡ್ ಬರೋದಕ್ಕೂ ಸಹ ಆಗ್ತಾ ಇಲ್ಲ. ಯಾಕಂದ್ರೆ ಅಷ್ಟೊಂದು ಅಶುಚಿತ್ವ ಎದ್ದು ಕಾಡಿಸ್ತಾ ಇದೆ. ಆ ಚರಂಡಿ ನೀರೆಲ್ಲ ಅಲ್ಲೇ ಒಂದಷ್ಟು ತಿಂಗಳಿಂದ ಇರುವಂತ ಕಸ ಕೂಡ ಅಲ್ಲೇ ಇರುವಂತದ್ದು. ಇಷ್ಟೆಲ್ಲ ಬಂದು ಅಧಿಕಾರಿಗಳು ನೋಡ್ಕೊಂಡು ಹೋದ್ರು ಸಹ ಸತ್ಯ ನಾವ್ ಇಲ್ಲಿಂದ ಓದ್ವಲ್ಲಪ್ಪ ಅಂತ ಅನ್ಕೊಂಡು ಆರಾಮಾಗಿ ಇಒ ರವಿ ಅವರು ಮತ್ತೆ ಅಲ್ಲಿನ ಗ್ರಾಮ ಪಂಚಾಯತ್ ಇಒ ರವಿ ಅವರು ಫೋನ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು ಅಕ್ಟೋಬರ್ 2 ಗವರ್ನಮೆಂಟ್ ಹಾಲಿಡೇ ಇದೆ, ನೆಮ್ಮದಿಯಾಗಿ ಮನೇಲಿ ಇದ್ಬಿಡ್ಬೇಕು ಅನ್ನೊಂದು ಆ ನಿಟ್ಟಿನಲ್ಲಿ ಇವ್ರು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ. PDO ವಿಚಾರಕ್ಕೆ ಬಂದ್ರೆ 2 ಗ್ರಾಮ ಪಂಚಾಯತಿಗೆ ಇವರು PDO ಆಗಿದ್ದಾರೆ. ಆದ್ರೆ ಫೋನ್ ಮಾಡಿದ್ರೆ ಮಾತ್ರ ಒಂದಕ್ಕೂ ಸಹ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅಷ್ಟೊಂದು ಬೇಜವಾಬ್ದಾರಿತನ. ನಾನ್ ಯಾಕೆ ಇಷ್ಟೊಂದು ಕಾಲ್ ಮೇಲೆ ಕಾಲ್ ಬರ್ತಾ ಇದೆ, ಏನಾದ್ರು ಎಮರ್ಜೆನ್ಸಿನ, ನಮ್ಮ ಗ್ರಾಮಸ್ಥರಿಗೆ ಏನಾದ್ರು ತೊಂದರೆ ಆಗಿದ್ಯಾ, ಈ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇಲ್ಲ ನೀವು ಅಂತ ಹೇಳಿದ್ರೆ ನಿಮ್ಮ ಕಾರ್ಯವೈಖರಿಗೆ ಏನ್ ಹೇಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಕಣ್ಣಾರ ಕಾಣಿಸ್ತಾ ಇದೆ ನೀವು ಯಾವ ರೀತಿ ಕೆಲಸ ಮಾಡ್ತಾ ಇದ್ದೀರಾ ಅಂತ. ಜನಗಳು ನಿಮ್ಮನ್ನ ಉಗಿಯೋದ್ರಲ್ಲಿ ನಿಜವಾಗ್ಲೂ ತಪ್ಪಿಲ್ಲ, ನಾನು ಹೇಳ್ತಾ ಇದ್ದೀನಿ ಕೇಳಿ. ಇವತ್ತಿನ ದಿನ ಅಲ್ಲಿನ ಗ್ರಾಮಸ್ಥರು ಏನ್ ಕಿತ್ತುಗುಡ್ಡೆ ಆಗ್ತಾ ಇದ್ದೀರಾ ಅಂತ ನಿಮ್ಮನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಗ್ರಾಮಸ್ಥರು ಇವತ್ತು ನಿಮ್ನ ಚೀತು ನಿಮ್ಮ ಆಡಳಿತಕ್ಕೆ ಬೈತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಒಬ್ಬ ಗ್ರಾಮ ಪಂಚಾಯಿತಿ ಅಧಿಕಾರಿನ ಅಂತ ನಿಮಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅದು ನೀವೇ ತಂದ್ಕೊಂಡಿರುವಂತ ಉಡುಗೊರೆ. ನೀವು ಮಾಡಿರುವಂತ ಕೆಲಸಕ್ಕೆ ನೀವು ಇವಾಗ ಗೊತ್ತಾಗ್ತದೆ ಯಾವ ರೀತಿ ಕೆಲಸವನ್ನ ಮಾಡಿದಿರೋ ಅಂತ. ಅಲ್ಲಿನ ಗ್ರಾಮಸ್ಥರ ಬಾಯಿಂದ ನೀವು ಚೀತು ಅಂತ ಅನ್ಸ್ಕೊಳ್ತಾ ಇದ್ದೀರಾ. ಮಾಡಿದ್ದು ನಾವು ಮಾರಾಯ ಅಂತ ಆಗ್ತಾ ಇದೆ ನಿಮ್ಮ ಗತಿ. ಮುಂದೊಂದು ದಿನ ಇವತ್ತು ಧ್ವನಿ ಎತ್ತಿರುವಂತ ಗ್ರಾಮಸ್ಥರು ಮುಂದೊಂದು ದಿನ ನಿಮ್ಮ ಒಂದು ರಾಜೀನಾಮೆಗೆ ಪಟ್ಟು ಹಿಡಿತಾರೆ. ಯಾಕಂತ ಹೇಳಿದ್ರೆ ಆ ರೀತಿ ಅವರ ಜೀವನವನ್ನ ಅಲ್ಲೋಲ ಕಲ್ಲೋಲ ಮಾಡ್ಬಿಟ್ಟಿದ್ದೀರಿ. ಈ ಒಂದು ಕಸದ ರಾಶಿಯಲ್ಲಿ ಅವರು ಜೀವನವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯಾವ ರೀತಿಯಾಗಿ ನೀವು ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಗೊತ್ತಾಗ್ತಾ ಇದೆ. ಸತತವಾಗಿ 2 ವರ್ಷಗಳಿಂದ ಇದೇ ರೀತಿ ತೊಂದರೆಯಲ್ಲಿ ಇದ್ರೂ ಸಹ ನೀವ್ ಯಾಕೆ ಕಣ್ಣು ಮೂಗು ಬಾಯಿ ಇಲ್ದಿರೋರ್ ತರ ಇದ್ದೀರಾ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ. ಏನು ಕೇಳ್ಸೋದಿಲ್ವಾ ಅಥವಾ ಕಣ್ಣು ಕಾಣಿಸೋದಿಲ್ಲ ಗೊತ್ತಾಗ್ತಾ ಇಲ್ಲ ಅಧಿಕಾರಿಗಳೇ. ಬರೀ ಬಂದು ಫೋಟೋ ಶೂಟ್ ಮಾಡ್ಸ್ಕೊಂಡು ಹೋದ್ರೆ ಸಾಲದು, ನಿಮ್ಮ ಕೆಲಸವನ್ನ ನೀವು ಅಚ್ಚುಕಟ್ಟಾಗಿ ಮಾಡ್ಬೇಕು. ಇದು ಈಡನ್ಸ್ ನ್ಯೂಸ್ ವಾಹಿನಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ ಕೂಡ ಹೌದು. ಬಟ್ ತುಂಬಾ ಬೇಜಾರಾಗ್ತಾ ಇದೆ. ಅಧಿಕಾರಿಗಳು ಈ ತರ ನಡ್ಕೊಳ್ತಾ ಇದ್ದಾರಾ? ಗ್ರಾಮಸ್ಥರ ಒಂದು ವಿಚಾರದಲ್ಲಿ ಎಷ್ಟೆಲ್ಲ ಅವರು ಅಸಡ್ಡೆ ತೋರಿಸ್ತಾ ಇದ್ದಾರೆ, ಬೇಜವಾಬ್ದಾರಿ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ಪ್ರತ್ಯಕ್ಷವಾಗಿ ನಾವು ತೋರಿಸ್ತಾ ಇದ್ದೀವಿ. ನಮ್ಮ ವರದಿಗಾರರು ಹೋಗಿ ಖುದ್ದಾಗಿ ಅಲ್ಲಿ ಮಾತನಾಡಿಸ್ಕೊಂಡು ಅಲ್ಲಿನ ಒಂದಷ್ಟು ಗ್ರಾಮಸ್ಥರನ್ನ ಮಾತನಾಡಿಸ್ಕೊಂಡು ಸಹ ಬಂದಿದ್ದಾರೆ. ಅವರ ಅಳಲನ್ನು ಸಹ ನಾವು ಇದಕ್ಕೂ ಮುಂಚೆ ವರದಿಯಲ್ಲಿ ಕೂಡ ನಾವು ಅವರ ಸಾರ್ವಜನಿಕರನ್ನ ಕೂಡ ಮಾತನಾಡ್ತಿದೀವಿ. ತುಂಬಾ ಒಂದಷ್ಟು ತೊಂದರೆ ಆಗ್ತಾ ಇದೆ ಮೇಡಮ್, ನಮ್ಮ ಮಕ್ಕಳನ್ನ ಈಚೆ ಬಿಡೋದಕ್ಕೆ ಆಗ್ತಾ ಇಲ್ಲ, ನಾವು ಸಹ ಓಡಾಡೋದಕ್ಕೆ ಆಗ್ತಾ ಇಲ್ಲ. ಡೆಂಗ್ಯೂ ಅಂತ, ಮಲೇರಿಯಾ ಅಂತ ಸಾಂಕ್ರಾಮಿಕ ರೋಗಗಳ ಭಯದಲ್ಲಿ ನಾವು ಜೀವನವನ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ ಅವರು ಸಹ ಒಂದಷ್ಟು ಅವರ ಆತಂಕವನ್ನ ಕೂಡ ಹೇಳ್ಕೊಳ್ತಾ ಇದ್ರು ಈಡನ್ಸ್ ನ್ಯೂಸ್ ಜೊತೆ. ಒಟ್ಟಾರೆಯಾಗಿ ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರೋದಂತೂ ಸತ್ಯ. ಇಲ್ಲಿ ಏನ್ ಮಾಡ್ಬೇಕಾ? ಶ್ರೀನಿವಾಸಪುರ ತಾಲೂಕು ದಳಸ್ನೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಕೊಡಿಚೆರುವು ಗ್ರಾಮದ ಎಸ್ಸಿ ಕಾಲೋನಿಯಲ್ಲಿ ಸರಿಸುಮಾರು 2 ವರ್ಷಗಳಿಂದ ಚರಂಡಿ ವ್ಯವಸ್ಥೆ ಹದಗೆಟ್ಟಿತ್ತು. ಈ ಬಗ್ಗೆ PDO ಮತ್ತು ಇಒ ಅಧಿಕಾರಿಗಳಿಗೆ ದೂರನ್ನು ನೀಡಿದ್ವಿ. ಅವರು ಯಾವುದೇ ಕಾರಣಕ್ಕೂ ಎಚ್ಚೆತ್ತುಕೊಂಡು ಏನು ಪರಿಹಾರ ಒದಗಿಸುವಂಥ ಕೆಲಸ ಮಾಡಿರಲಿಲ್ಲ. ಹೀಗಾಗಿ ನಾವು ಸುದ್ದಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿ ಸುದ್ದಿನ ವರದಿ ಪ್ರಸಾರ ಮಾಡಿಸಿದ ನಂತರ ಎಚ್ಚೆತ್ತುಕೊಂಡಂತಹ ಅಧಿಕಾರಿಗಳು ಸ್ಥಳಕ್ಕೆ ಬಂದು ಇವತ್ತೇನು ಗಾಂಧಿ ಜಯಂತಿ ನಡೀತಾ ಇದೆ, ಗಾಂಧಿ ಜಯಂತಿ ದಿವಸ ಏನು ಚರಂಡಿ ವ್ಯವಸ್ಥೆಯನ್ನು ಸ್ವಚ್ಛ ಭಾರತ ಅಭಿಯಾನ ಅಂಡರಲ್ಲಿ ಬಂದು ಅರ್ಧಂಬರ್ಧ ಕ್ಲೀನ್ ಮಾಡಿ ಹೋಗಿದ್ದಾರೆ. ಯಾರು ಬಂದಿದ್ರು ಸರ್? ಇಒ ಮತ್ತು PDO ಮತ್ತು ಗ್ರಾಮ ಪಂಚಾಯತಿ ಮೆಂಬರ್ಸ್ ಎಲ್ಲ ಬಂದಿದ್ರು ಸರ್. ಈಗ ಸಂಪೂರ್ಣವಾಗಿಯೂ ನಮಗೇನು ಇದು ಊಳು ತೆಗೆಸುವಂಥ ಕೆಲಸ ಮಾಡಿಲ್ಲ, ಅರ್ಧಂಬರ್ಧ ತೆಗೆಸಿ ಕಾಟಾಚಾರಕ್ಕೆ ಫೋಟೋಗೋಸ್ಕರ ಮಾಡಿಸ್ಕೊಂಡು ಹೋಗಿದ್ದಾರೆ ಸರ್. ಈಗ ಸರ್ ವ್ಯವಸ್ಥಿತವಾಗಿ ನಮಗೆ ಚರಂಡಿ ವ್ಯವಸ್ಥೆ ಬೇಕು, ಚರಂಡಿ ವ್ಯವಸ್ಥೆನ ಮಾಡಿಕೊಡ್ಬೇಕು ಸರ್. ಇದನ್ನ ಟೈಮ್